150 ಕ್ವಿಂಟಲ್ ರೈಸು, 20 ಲಕ್ಷ ಜಿಲೇಬಿ, ಲೀಟರ್ ಗಟ್ಲೆ ಸಾಂಬಾರು, 25 ಲಕ್ಷ ಕಡಕ್ ರೊಟ್ಟಿ, ಲಕ್ಷಾಂತರ ಭಕ್ತರು ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ. ಎವಿ ಇಷ್ಟು ಹೇಳದ್ಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕು ನಾನು ಯಾವ ಜಾತ್ರೆಗೆ ಬಂದಿದ್ದೀನಿ ಅಂತ. ಕೊಪ್ಪಳದ ಜಾತ್ರೆ ಯಾರೆಲ್ಲ ಬಂದಿದ್ದೀರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡ್ತಿರೋರಿಗೆ ನಮಸ್ಕಾರ, ಕೊಪ್ಪಳದ ಜಾತ್ರೆಗೆ ಬಂದಿರೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಕೊಪ್ಪಳದ ಜಾತ್ರೆಗೆ ದಕ್ಷಿಣ ಭಾರತದ ಕುಂಭಮೇಳ ಅಂತ ಕೂಡ ಕರೀತಾರೆ. ಈ ಜಾತ್ರೆನ 11ನೇ ಶತಮಾನದಿಂದ ನಡೆಸ್ಕೊ ಬರ್ತಿದ್ದಾರೆ. ಈ ಜಾತ್ರೆ ಯಾವಾಗ ಶುರು ಆಗುತ್ತೆ ಅಂತ ಅಂದ್ರೆ ವರ್ಷದ ಮೊದಲನೇ ಹುಣ್ಣಿಮೆ ಆಗಿ 3ನೇ ದಿನಕ್ಕೆ ರಥೋತ್ಸವ ನಡೆಯುತ್ತೆ. ಆವಾಗಿಂದ ಈ ಜಾತ್ರೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಹಿಡಿದು 20 ದಿನ ಕಂಟಿನ್ಯೂಸ್ ಆಗಿ ಈ ಜಾತ್ರೆ ಇರುತ್ತೆ. ಈ ಜಾತ್ರೆಗೆ ಅಂದಾಜಿನ ಪ್ರಕಾರ 20 ರಿಂದ 25 ಲಕ್ಷ ಜನ ಸೇರ್ತಾರೆ. ಪ್ರತಿ ದಿನ ಅನ್ನದಾಸೋಹ ಇರುತ್ತೆ. ಹಂಗೆ ಒಂದೊಂದು ದಿನ ಒಂದೊಂದು ಸ್ವೀಟ್ ಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಈ ಜಾತ್ರೆಗೆ ಯಾವುದೇ ಜಾತಿ ಮತ ಭೇದ ಭಾವ ಯಾವುದು ಇಲ್ಲದೆ ಎಲ್ಲರೂ ಪಾಲ್ಗೊಳ್ತಾರೆ. ಹಂಗೆ ಅವ್ರ ಕೈಯಲಾಗಿ ಸೇವೆ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವ್ರ ಕೈಯಲಾಗಿದ್ದ ದಾನ ರೂಪದಲ್ಲಿ ಏನೇನಾಗುತ್ತೋ ಅದೆಲ್ಲ ಕೂಡ ಈ ಜಾತ್ರೆಗೆ ಕೊಡ್ತಾರೆ. ನಾನು ಕೂಡ ಈ ಜಾತ್ರೆಗೆ ಹೋಗಿದ್ದೆ. ಮಠಕ್ಕೆ ಕೈ ಮುಗ್ದು ದಾಸೋಹದಲ್ಲಿ ಊಟ ಮಾಡ್ಕೊಂಡು ರಥಕ್ಕೆ ಉತ್ತಸ್ನ ಬೇಡ್ಕೊಂಡು ಎಷ್ಟು ಹೊರಗಡೆಗೆ ಖುಷಿಯಾಗಿ ಬಂದೆ. ಇನ್ನು ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಹೋಗಿ ಒಂದ್ಸತಿ ಚೆಕ್ ಮಾಡಿ. ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗೆ ಉಂಡಾಡಿ ಫಾಲೋ ಮಾಡಿ. ಮುಂದೆ ಸಿಗೋಣ. ಟಾಟಾ ಬೈ ಬೈ. ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.